ಈ ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ನೋಡಿಕೊಳ್ಳೋಣ. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು, ಮುಚ್ಚಿಕೊಂಡಿತ್ತು. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ: ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಯಾವುದಾದರೊಂದು ಒಂದನೇ ಪ್ರಶ್ನೆ, ಯಾವುದಾದರೊಂದು ಹಾಡುಗತೆ ಹೇಳು. ಇದರ ಉತ್ತರ: ಈ ಮಾತು ಯಾವುದಾದರೂ ಒಂದು ಹಾಡುಗತೆ ಹೇಳು ಎಂದು ಹುಡುಗ ಅಜ್ಜಿಯನ್ನು ಕೇಳುತ್ತದೆ. ಎರಡನೇ ಪ್ರಶ್ನೆ, ಉಕ್ಕ, ಈ ಜಿಂಕೆ ನನ್ನ ಆಹಾರ. ಇದರ ಉತ್ತರ: ಉಕ್ಕ, ಈ ಜಿಂಕೆ ನನ್ನ ಆಹಾರ ಎಂದು ಹುಲಿ ಹೇಳಿತು. ಜಿಂಕೆಯನ್ನು ಹುಡುಕುತ್ತಾ ಬಂದ ಹುಲಿ ಯುವಕನ ಮನೆಯಲ್ಲಿರುವುದನ್ನು ನೋಡಿ ಯುವಕನಿಗೆ ಹೇಳಿತು. ಮೂರನೇದು, ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ: ಈ ಮಾತು ಜಿಂಕೆಯನ್ನು ಹುಡುಕಿಕೊಂಡು ಬಂದು ಯುವತಿ ಯುವಕನಿಗೆ ಹೇಳಿದಳು, ಇದು ನಾವು ಸಾಕಿಕೊಂಡ ಜಿಂಕೆ ಎಂದು. ನಾಲ್ಕನೇದು, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ: ಈ ಮಾತು ಯುವತಿ ಯುವಕನಿಗೆ ಹೇಳಿದಳು. ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತಂಥೇಳಿ ಏನು ಮತ್ತಿದು ಮುಂದಿನ ಪ್ರಶ್ನೆ. ಈ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಾಣಿಗಳ ಹೆಸರು ಬರೆಯಿರಿ ಅಂಥೇಳಿ. ಒಂದನೇದು, ಇದರ ಉತ್ತರ: ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳು ಜಿಂಕೆ, ಹುಲಿ, ಚಿರತೆ, ಕಾಡು ಕೋಣ, ಆನೆ ಮುಂತಾದ ಪ್ರಾಣಿಗಳು. ಎರಡನೇದು, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರು ಪಟ್ಟಿ ಮಾಡಿರಿ. ಇದರ ಉತ್ತರ: ಈ ಪಾಠದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಯುವಕ ಮತ್ತು ಯುವತಿ. ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಈ ರೀತಿ ಇದೆ. ಹುಡುಗ ಹೇಳ್ತಾನೆ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುತ್ತಾನೆ. ಅಜ್ಜಿಯು ಬಾ ಮಗು ಹೇಳ್ತೀನಿ ಎನ್ನುತ್ತಾಳೆ. ಒಳ್ಳೆಯದೊಂದು ಕಥೆಯ ಎನ್ನುತ್ತಾಳೆ. ಮತ್ತು ಅಜ್ಜಿ ಹೇಳುತ್ತಾಳೆ, ಯಾವ ಕತೆ ಹೇಳಲಿ ಎಂದು. ಹುಡುಗ ಹೇಳ್ತಾನೆ, ಯಾವುದಾದರೂ ಒಂದು ಹಾಡುಗತೆ ಹೇಳು. ಹೀಗೆ ಇಬ್ಬರ ಸಂಭಾಷಣೆ ನಡೆಯುತ್ತೆ.